ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ 7 ಗಂಟೆ ಆಗಿದೆ. ಇವಾಗ ಎದ್ದು ಬಂದು ರೆಡಿ ಆಗಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಶೈಲಿ ಕಾಫಿ ಮಾಡಿಕೊಟ್ಟಿಲ್ಲ, ಯಾರಿಗೂ ಟೀ ಮಾಡಿಕೊಟ್ಟಿಲ್ಲ. ಯಾಕೆಂದರೆ ಶೈಲಿ ಎದ್ದು ವಾಶ್ರೂಮ್ಗೆಲ್ಲ ಹೋದಂದ್ರೆ ಪಾಪ ಹತ್ರ ನಾವು ನಿದ್ದು ನೋಡ್ಕೊಳ್ಳೇಬೇಕು. ಹಾಗೆ ನಾನು ಎದ್ದಿರೋದು ಆವಾಗಲೇ, ಆದ್ರೂ ಇವಾಗ ಈಚೆ ಬಂದಿದ್ದೀನಿ. ಮತ್ತು ರಾತ್ರಿ ಎಲ್ಲ ಪಾಪು ಸ್ವಲ್ಪ ಇವತ್ತು ಚೆನ್ನಾಗಿ ಆಟಾಡ್ತಿದ್ದೆ. ಮನೆಗೆ ಬಂದು ನೆನ್ನೆ ತಾನೇ ಕರ್ಕೊಂಡು ಬಂದಿದ್ದೆ ಅಲ್ವಾ. ರಾತ್ರಿ ಎಲ್ಲ ಇಷ್ಟು ದಿನ ಎಲ್ಲ ಹಾಸ್ಪಿಟಲಲ್ಲಿ ಆರಾಮಾಗಿ ಹಾಲು ಕುಡ್ಕೊಂಡು ಮಲ್ಕೊಳ್ತಿದ್ದೆ. ರಾತ್ರಿ ಸ್ವಲ್ಪ ಹೆವಿ ಆ್ಯಕ್ಟಿವಾಗಿ ಆಟ ಆಡ್ಕೊಂಡಿದ್ದ. ಹಾಲು ಕುಡ್ಕೊಂಡು ಅಮ್ಮನ ಹತ್ರ ಮತ್ತು ಮನೆಗೆ ಬಂದಿಲ್ಲ, ಸ್ನಾನ ಎಲ್ಲ ಮಾಡಿಕೊಂಡು ನನಗೇನೋ ಸ್ವಲ್ಪ ಮೈಲಾದ್ರೆ ಫ್ರೀ ಅನ್ನಿಸ್ತೇನೋ ಬಂದು ಮಲ್ಕೊಂಡಿದ್ದ. ರಾತ್ರಿ 11 ಗಂಟೆ 12 ಗಂಟೆ ಮೇಲೆ ಸ್ವಲ್ಪ ಚೆನ್ನಾಗಿ ಆಟ ಆಡಿಕೊಂಡು ಹಾಲು ಕುಡ್ಕೊಂಡು ಚೆನ್ನಾಗಿದ್ದ. ಇವಾಗ ನಾನು ಬೆಳಗ್ಗೆ ಶೈಲಿಗೆ ಮೊದಲಿಗೆ ಸ್ವಲ್ಪ ಬಿಸಿ ನೀರು ಕುಡಿಯೋಕ್ಕೆ ಕೊಟ್ಟೆ. ಇವಾಗ ಕಾಫಿ ಮಾಡಿಕೊಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹಾಲೆಲ್ಲ ಸದ್ಯಕ್ಕೆ ಕೊಡೋದಿಲ್ಲ ಅವಳಿಗೆ, ಕಾಫಿನೇ ಕೊಡಬೇಕು. ಕಾಫಿ ಕಂಪಲ್ಸರಿ ಬಾಣಂತಿ ಇರೋದ್ಮೇಲೆ ಬೆಲ್ಲದಿಂದ ಮಾಡಿರೋ ಕಾಫಿನ ಕೊಡಲೇಬೇಕು. ಹಾಗಾಗಿ ಶೈಲಿಗೆ ಮೊದಲಿಗೆ ಕಾಫಿನ ಮಾಡಿಕೊಟ್ಬಿಡ್ತೀನಿ. ನೆಕ್ಸ್ಟು ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಹಾಲು, ಇದು ಟೀಗೆ ಹಾಲು. ಶೈಲು ಹಾಲಿನ ಇವಾಗ ಬರ್ತಾಯಿದ್ದಾರೆ, ಇಲ್ಲೇ ಬಿಡಿಸ್ಕೊಳ್ತೀವಿ ಶೈಲಿಗಂತ ಹಾಲನ್ನ. ಹಾಗೆ ಅಲ್ಲಿಂದ ಕಾಫಿನ ಮಾಡೋಣ ಶೈಲಿಗೆ. ಇಲ್ಲೂ ಒಂದಿಷ್ಟು ಹಾಲು ಹಾಕಿದೆ, ಸ್ವಲ್ಪ ನೆನ್ನೆ ತೊಗೊಂಡು ಬಂದಿದ್ದು ಹಾಲು ಕಾಯಿಸಿಟ್ಟಿದೆ. ಮೊಸರು ಕೂಡ ಮಾಡಿಲ್ಲ, ಮೊಸರು ತಂದಿರಲಿಲ್ಲ ಮನೆಗೆ. ಯಾರೋ ಕಾಫಿ ಪುಡಿ ಕ್ಯಾಂಟೀನಿಂದ ತರಿಸ್ಬೇಕು, ಸುನಿಲ್ ತಗೊಂಡು ಬರ್ತಾರೆ, ಅನ್ನ ತರಬೇಕು. ಇವತ್ತಿಂದ ಹೊಸ ಲೆಕ್ಕಂದ್ರೆ ಹೊಸ ಲೆಕ್ಕ ಅಂತ ಹೇಳಿದೆ. ಶೈಲಿಗೋಸ್ಕರ ಇದು ಹಾಲು. ಕ್ಯಾಂಟೀನಿಂದ ತಂದಿರೋ ಟೀ ಅಂದರೆ ಅವಾಗ ನಮ್ಮನೆ ಒಬ್ಬರು ಕುಡಿತಾರೆ ಟೀ. ಸುನೀಲ್ ಇದ್ದಾರಲ್ಲ, ಇಬ್ಬರಿಗೂ ಸೇರಿಸಿ ಟೀ ಮಾಡಿಕೊಡ್ತೀನಿ. ಬೆಲ್ಲದ ಟೀ ನಮ್ಮನೆ. ಏನದು ಏನು ನೋಡಿ, ಇಲ್ಲಿ ವಿಡಿಯೋ ಕಾಣಿಸ್ತಿದೆಯಾ? ನೀನು ಉಲ್ಟಾ ಪಲ್ಟ ಇದು. ಕ್ಯಾಂಟೀನಲ್ಲಿ ಮೊದಲು ಒಳ್ಳೆ ಕಾಫಿ ಪುಡಿನ ತರಿಸ್ಬೇಕು. ಈಗ ಸದ್ಯಕ್ಕೆ ಇರಲಿ ಅಂತ ಬ್ರೂ ಕಾಫಿ ಪುಡಿನೇ ಹಾಕ್ತಾಯಿದ್ದೀನಿ ಶೈಲಿಗೆ. ಇವತ್ತು ತಗೊಂಡು ಬರ್ತಾರೆ ಚೆನ್ನಾಗಿ. ಶೈಲಿ ಕಾಫಿ ರೆಡಿ. ಶೈಲು ಕಾಫಿ ರೆಡಿ. ಶೈಲು ಕೊಟ್ಬರ್ರಿ. ಶೈಲು ಫೋಟೋನೇ ಇದೆ. ಇವಾಗ ನಾಷ್ಟಕ್ಕೆಲ್ಲ ಮಾಡಿಕೊಟ್ಟೆ, ಪುಳಿಯೋಗರೆ ಮಾಡಿದೆ. ಶೈಲಿಗೂ ಅದನ್ನೇ ತಿಂಡಿ ಕೊಟ್ಟೆ. ಬೆಳಗ್ಗೆ ತಿಂಡಿ ಎಲ್ಲ ಇನ್ನೇನು ಕೊಡೋದಕ್ಕಾಗತ್ತೆ ಅಲ್ವಾ. ಪುಳಿಯೋಗರೆ ಕೊಟ್ಬಿಟ್ಟು ಇವಾಗ ನೋಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿರೋ ಇವೆಲ್ಲ ನೀಟಾಗಿ ಎತ್ತಿ ಜೋಡಿಸ್ಕೊಬಿಡ್ಬೇಕು. ಅಷ್ಟರಲ್ಲಿ ವಿಷು ಹೋಗಿ ಮಟನ್ ತಂದಿದ್ದಾನೆ. ತಲೆ ಕಾಲು ಮಟನ್ 2 ತಂದಿದ್ದಾನೆ. ಅದು ಅಡುಗೆ ಮಾಡಬೇಕು. ಶೈಲಿಗೆ ನಾವು ಮಟನೆಲ್ಲ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಆಲ್ರೆಡಿ ಡೆಲಿವರಿ ಆಗಿ 6 ದಿನ ಆಯ್ತಲ್ವ, ಏನು ತೊಂದರೆ ಇಲ್ಲ. ನಾನ್ ವೆಜ್ ಎಲ್ಲ ಕೊಡ್ಬೋದು. ಅಂದರೆ ಬ್ರಾಯ್ಲರ್ ಕೋಳಿದೆಲ್ಲ ಕೊಡೋಂಗಿಲ್ಲ, ತಲೆಕಾಲು ಎಲ್ಲ ಕೊಡ್ಬೋದು. ಈಗ ಅದಕ್ಕೋಸ್ಕರ ಮಾಡಬೇಕು. ಶೈಲಿಗೆ ಬೇರೆ ಸಪ್ರೇಟ್ ಮಾಡ್ತೀನಿ, ಎಲ್ರಿಗೂ ಮಾಡೋ ರೀತಿ ಮಾಡಲ್ಲ. ಅವಳಿಗೆ ಕಾಯಿ ಎಲ್ಲ ಹಾಕಲ್ಲ, ಅವಳಿಗೆ ಅದ ಬೇರೆ ರೀತಿಲಿ ಮಾಡಿಕೊಡ್ತೀನಿ. ಅದೆಲ್ಲ ಬೇಗ ಬೇಗ ಜೋಡಿಸ್ಬಿಡೋಣ. ಮತ್ತು ತಲ್ಕಲ್ ಸಾಂಬಾರು ಮಾಡಿದೆ. ಕುಷ್ಕ ಅಲ್ಲ, ಗೀ ರೈಸ್. ಕುಷ್ಕ ಮಾಡಿಗೆ ಅದೇ ಬಂದುಬಿಡುತ್ತೆ ಕುಷ್ಕ ಅಂಥೇಳಿ ಕುಷ್ಕ ಮಾಡಿದೆ. ಮತ್ತು ಇದು ಮಟನ್ ಚಾಪ್ಸು. ಇನ್ನೇನು ಮಟನ್ ಬಿರಿಯಾನಿ ಮಾಡೋದು ಹೋದವರನೂ ಮಾಡಿದೆ. ಮತ್ತು ಅದು ಮಾಡೋಕ್ಕೆ ಯಾಕೋ ಮನಸ್ಸಾಗಲಿಲ್ಲ ಮಟನ್ ಬಿರಿಯಾನಿ. ಇವತ್ತು ಮಟನ್ ಚಾಪ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಟನ್ ಚಾಪ್ಸ್ ಮಾಡಿ ಫುಲ್ಲು ಆ ಕಡೆಯಿಂದ ಬೆಳ್ಕೊಡಿಯೋದ್ರಿಂದ ಕಾಣುತ್ತೆ ನೋಡಿ ಎಲ್ಲ. ಸದ್ಯಕ್ಕೆ ಇವತ್ತು ಬೆಳಗ್ಗೆ ಎದ್ದಿರೋಳು ನಾನು 6 ಗಂಟೆಗೆ. 1 ನಿಮಿಷ ಕೂತ್ಕೊಳ್ಳೋಷ್ಟು ಪುರ್ಸೊತ್ತಿಲ್ಲ ನನಗೆ. ಯಾಕೆ ಅಂತಂದರೆ ಬೆಳಗ್ಗೆ ತಿಂಡಿ ಮಾಡಿ, ಮಧ್ಯಾಹ್ನದ ಅಡುಗೆ ಮಾಡಿ, ಅದ್ರ ಜೊತೆ ಹೋಗಿ ಪಾಪು ನೋಡ್ಕೋಬೇಕು. ಪಾಪ ಸುನೀಲ್ ತುಂಬ ಹೆಲ್ಪ್ ಮಾಡ್ಕೊಡಿ. ಮನೇಲಿರೋರೆಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ, ಸುನೀಲ್ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಒಂದೊಂದು ಹೆಲ್ಪ್ನ ಎಲ್ಲ ಮಾಡ್ಕೊಡ್ತಾಯಿದ್ದಾರೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಇವಾಗ ಮಧ್ಯಾಹ್ನದ ಅಡುಗೆ ಮುಗಿದಿದೆ. ಟೈಮ್ ತೋರಿಸ್ತೀನಿ ಬನ್ನಿ. ಅಂದರೆ ಅದ್ರ ಜೊತೆ ಅಡುಗೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಅಡುಗೆ ಮನೆನ ಅಲ್ಲೆಲ್ಲ ಕ್ಲೀನಾಗಿ ಇಟ್ಕೊಬಿಡ್ಬೇಕು ಅಂದ್ಬಿಟ್ಟು.
ನೋಡಿ ಇನ್ನೂ 1 ಗಂಟೆಗೆ ಇನ್ನೂ 15 ನಿಮಿಷ 17 ನಿಮಿಷ ಇದೆ ಟೈಮು. ಅಡುಗೆ ಮನೆ ಕೂಡ ಎಲ್ಲ ಫುಲ್ ಅಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾವುದು ಗಜಿಬಿಜಿ ಮಾಡ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಮತ್ತು ಪಾಪ ಬಟ್ಟೆ ಎಲ್ಲ ಐತಲ್ಲ, ಅದು ಪಾಪ ಬಟ್ಟೆ ಎಲ್ಲ ನಾನೇ ವಾಶ್ ಮಾಡ್ಕೋಬೇಕಲ್ವ. ಹಾಗಾಗಿ ಒಂದು ಬಟ್ಟೆ ಎಲ್ಲ ನಾನು ವಾಶ್ ಮಾಡಲಿಕ್ಕೆ ಸ್ವಲ್ಪ ಎಲ್ಲ ಅಂದರೆ ಡೆಟಲ್ ಹಾಕಿ ನೀರಲ್ಲಿ ಸ್ವಲ್ಪ ಅಜ್ಜಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಪಾಪದು ಮಾತ್ರ ಹಾಕಿದ್ದೀನಿ ಇಲ್ಲಿಗೆ, ಅವ್ನಿಗೆ ಹೊಸದಾಗ್ಬೋದು ಪ್ರತಿಯೊಂದು ಅಂದರೆ ಅಲ್ಲೆಲ್ಲ ಚೇಂಜ್ ಮಾಡ್ತಿರ್ತೀವಲ್ಲ. ಇವಾಗ ಎಲ್ಲರೂ ಮೈಯೆಲ್ಲ ಒರೆಸ್ಮೇಲೆ ಸ್ವಲ್ಪ ಸುಮಾರು ಜಾಸ್ತಿ ಇತ್ತು ಬಟ್ಟೆಗಳು ನೆನ್ನೆಯಿಂದ. ಹಾಗಾಗಿ ಅವನ್ನೆಲ್ಲ ಸ್ವಲ್ಪ ಬಿಸಿ ನೀರಲ್ಲಿ ಅಜ್ಜಿಬಿಟ್ಟು ಉಪ್ಪು ಮತ್ತು ಇದು ಹಾಕಿದ್ದೀನಿ ನೋಡಿ, ಇದು ಎರಡು ಹಾಕಿ ಬಿಸಿ ನೀರಲ್ಲಿ ಹಚ್ಬಿಟ್ಟು ಆಮೇಲೆ ಇಲ್ಲಿಗೆ ಹಾಕಿ ಸ್ವಲ್ಪ ಪಾಪ ಬಟ್ಟೆನ ವಾಶ್ ಮಾಡ್ತಿದ್ದೀನಿ. ಪಾಪ ಬಟ್ಟೆಗೆ ಯಾವುದೇ ಲಿಕ್ವಿಡು ಅದು ಇದು ಬೇಡ, ಅಲ್ಲೇ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಸ್ವಲ್ಪ ಯಾವುದೋ ಬೇರೆ ಕೊಟ್ಟಿದ್ದು ಶೈಲ ಅದನ್ನು ಹಾಕಿ ಮತ್ತು ಈ ಲಿಕ್ವಿಡ್ ಹಾಕಿ ಉಪ್ಪು ಹಾಕಿ ಅಲ್ಲಿ ನೀರಲ್ಲಿ ಅಜ್ಜಿ ಇಲ್ಲಿಗೆ ಹಾಕಿದ್ದೀನಿ. ಯಾಕೆ ಖುಷ್ಕೊಡ್ರೆ ಸುಸ್ತಾಗೋಯ್ತು. ಹೆಲೋ ನಮ್ಮ ಖುಷ್ಕು, ನೀನು ಓವರಾಗಿ ಆಡಬೇಡ, ಬಾ ಎತ್ತಿಡು. ಯಾಕೆ ಹೇಳ್ಮೇಲೆ ಎಲ್ಲ ಕೆಲಸ ಮುಗಿಸಿ ನಾನು ಇವತ್ತು ಹೋಗಿ ಸ್ನಾನ ಮಾಡೋ ಗಂಟೆ ಟೈಮು 1:30 ಆಯಿತು ನೋಡಿ. ಮಧ್ಯಾಹ್ನ ಅಡುಗೆ ಬೆಳಗ್ಗೆ ನಾಷ್ಟದ್ದು ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪಾಪು ಹತ್ರ ಬಂದಿದ್ದೀನಿ. ಅಂದರೆ ಪಾಪು ಹತ್ರ ಬಂದೇ ಇಲ್ಲ ಅಂತಲ್ಲ, ಬರ್ತಾಯಿರ್ತೀನಿ ಹೋಗ್ತಾಯಿರ್ತೀನಿ, ರೂಮಿಗೆ ಬರ್ತಾಯಿರ್ತೀನಿ, ನೋಡ್ಕೊಂಡು ಹೋಗ್ತಾಯಿರ್ತೀನಿ. ಇವಾಗ ಸ್ವಲ್ಪ ಹೊತ್ತು ಅವನ ಜೊತೆ ಕೂತ್ಕೊಂಡು ಆಟ ಆಡ್ಬೋದು. ಅವನು ಅವ್ರ ಅಪ್ಪನ ಜೊತೆ ಇವತ್ತು ತುಂಬಾ ಆಟ ಆಡೋದಂತೆ. ಆ ಟೈಮಲ್ಲಿ ನಾನು ಮಿಸ್ ಮಾಡಿಕೊಂಡೆ, ನಾನು ಅಡುಗೆ ಮನೇಲಿದ್ದೆ. ಇವಾಗ ನಾನು ಬಂದಿದ್ದೀನಿ, ನಿದ್ದೆ ಮಾಡ್ತಾಯಿದ್ದಾನೆ. ಎದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಮಕ್ಕಳು ಆಟ ಆಡಲ್ಲ ಅಂತಾರೆ, ಅವನು ಒಂದು 3 ಡೇಸ್ 5 ಡೇಸ್ ಆಟ ಆಡಿಲ್ಲ. ಅವನು ಆರಾಮಾಗಿ ನಿದ್ದೆ ಮಾಡಿಕೊಂಡೇ ಇದ್ದ, ನಿದ್ದೆ ಪೋತಂತರ ರಾತ್ರಿಯಿಂದ ಆಟ ಆಡ್ತಾಯಿದ್ದಾನೆ ಚೆನ್ನಾಗಿ. ಇವಾಗ ಆಟ ಆಡ್ಕೊಂಡು ಮಲಗಿದ್ದಾನೆ. ಅವನದೆಲ್ಲ ಕ್ಲೀನಾಗಿ ಮೈಯೆಲ್ಲ ಒರೆಸಿ ಎಲ್ಲ ಆಯಿತು. ಅಂದರೆ ಅವ್ನಿಗೆ ಡೈಲಿ ಸ್ನಾನ ಮಾಡಿಸೋದು ಬೇಡ. ನೆನ್ನೆ ಎಲ್ಲ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದ್ವಲ್ಲ, ತಲೆ ಸ್ನಾನ ಎಲ್ಲ ನೀಟಾಗಿ ಸ್ನಾನ ಮಾಡಿಸಿದೆ. ಇವತ್ತೇನಿಲ್ಲ, ಯಾಕೆಂದರೆ ಸ್ವಲ್ಪ ಹೊರಗಡೆ ಮಳೆ ಚಳಿ ಎಲ್ಲ ಇರೋದ್ರಿಂದ ತಲೆ ಸ್ನಾನ ಮೈ ಸ್ನಾನ ಯಾವುದೂ ಮಾಡಿಸಿಲ್ಲ. ಯಾಕೆಂದರೆ ಒಂದು ಬಟ್ಟೆ ತಗೊಂಡು ಬಿಸಿ ನೀರು ಹಚ್ಕೊಂಡು ಸ್ವಲ್ಪ ನೀಟಾಗೆಲ್ಲ ಮೈ ಒರೆಸಿ ಆಯಿತು. ಏನಿಲ್ಲ, ಈಗ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದಾನೆ. ಈ ಟೈಮಲ್ಲಿ ಡೈಲಿ ಸ್ನಾನ ಮಾಡ್ಸೋಕೆ ಹೋಗಿ ಪಾಪುಗೆ ಆಲ್ಮೋಸ್ಟು ಹುಟ್ಟಿದ ಮಕ್ಕಳಿಗೆಲ್ಲ ಡೈಲಿ ಸ್ನಾನ ಎಲ್ಲ ಮಾಡ್ಸೋಕೆ ಹೋಗಲೇಬಾರ್ದು. ಒಂದು 3 ದಿನಕ್ಕೊಂದು ಸರಿ ಮಾಡಿಸಿದ್ರೆ ಸಾಕು, ಡೈಲಿ ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವತ್ತಂತೂ ಮಾಡಿಸಲ್ಲ ಅವನಿಗೆ ತಲೆ ಸ್ನಾನ. ಶೈಲಿಗೂ ಅಷ್ಟೇ ಡೈಲಿ. ಇವಾಗ ಸದ್ಯಕ್ಕೆ ಅವಳಿಗೆ ಆಪ್ರೇಷನ್ ಆಗಿರೋದ್ರಿಂದ ಅದನ್ನು ಸ್ಟಿಚಸ್ ಎಲ್ಲ ಬಿಚ್ಚಿಲ್ಲ. ಅವಳಿಗೆ ತಲೆ ಸ್ನಾನ ನೆನ್ನೆ ತಾನೇ ಮಾಡಿಸ್ದೆ. ಇವತ್ತು ಹಾಗೇ ಸ್ವಲ್ಪ ಸ್ಟಿಚಿಂಗ್ದು ಎಲ್ಲ ಹಾಕಿರ್ತಾರಲ್ವ, ಯಾಕೆಂದರೆ ಅದು 10 ದಿನ ಗಂಟೆ ಇರಬೇಕು. ಆದರೆ ಒಳಗೆ ಬಿಚ್ಚಲ್ಲ, ವಾಟರ್ ಪ್ರೂಫ್ದು ಹಾಕಿರ್ತಾರೆ. ಅದೆಲ್ಲ ನೀರು ಬಿದ್ದು ಆ ಥರ ಎಲ್ಲ ಆಗುತ್ತೆ ಅನ್ನೋದಕ್ಕೋಸ್ಕರ ಅವಳಿಗೂ ಕೂಡ ನೆನ್ನೆ ತಲೆ ಸ್ನಾನ ಮಾಡಿಸಿದ್ದೀನಿ. ಇನ್ನು ನಾಳೆ ಮತ್ತೆ ಮಾಡಿಸ್ತೀನಿ. ಇವತ್ತು ಅಂತಂದರೆ ಅದ್ಯಾವುದು ಸ್ನಾನ ಎಲ್ಲ ಮಾಡಿಲ್ಲ, ಹಾಗೆಯೇ ಸ್ವಲ್ಪ ಅವಳಿಗೂ ಕೂಡ ಬಿಸಿ ನೀರು ಬಟ್ಟೆ ಇದೆಲ್ಲ ಮೈ ಒರೆಸ್ಕೊಂಡೆಲ್ಲ ರೆಡಿಯಾಗಿ ಇದ್ದಾಳೆ. ಡೈಲಿ ಸ್ನಾನ ಮಾಡಿಸೋದ್ರಿಂದ ಈಗ ಪಾಪಗೂ ಅಷ್ಟೇ ಅವಳಿಗೂ ಅಷ್ಟೇ ಪ್ರಾಬ್ಲಮ್ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡಿಸಿಲ್ಲ ಅಷ್ಟೇ. ಒಂದು 10 ಡೇಸು ಆಮೇಲೆ ಇದ್ದೇ ಇರುತ್ತೆ. ಹಾಯ್ ಶೈಲು, ಹೇಗಿದೆಯಾ? ತುಂಬ ಜನ ನೋಡ್ಬಿಟ್ಟು ಹೇಳ್ಬೋದು ವೀಡಿಯೋವೆಲ್ಲ ಮಾಡಿದ್ರೆ ನೀನು ರೆಸ್ಟ್ ಮಾಡು ಅನ್ಬೋದು. ಅವಳು ತಾನೇ ಎಷ್ಟು ಅಂತ ರೆಸ್ಟ್ ಮಾಡ್ತಾಳೆ. ಅಂದರೆ ಅವಳು ಆಲ್ರೆಡಿ ಡೆಲಿವರಿ ಆಗಿ 6 ಡೇಸ್ ಆಯ್ತಲ್ವ. ಇವತ್ತಿಂದನೇ ಅವಳು ಸ್ವಂತವಾಗಿ ಮಾತಾಡೋಕ್ಕೆ ಸ್ವಲ್ಪ ತಿರುಗಾಡೋಕ್ಕೆ ಬಿಟ್ಟಿರೋದು. ಅಂದರೆ ಇನ್ನೇನು ಕೆಲಸ ಇಲ್ಲ, ಅವಳು ಆರಾಮಾಗಿ ರೆಸ್ಟ್ ಮಾಡ್ತಾಳೆ. ಆದರೆ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಳ್ತಾಳೆ, ಅದಷ್ಟೇ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಶೈಲು ಕೂಡ ಆರಾಮಾಗಿದ್ದಾಳೆ. ನೋವೇನಾದರೂ ಇದೆಯಪ್ಪ? ಮಾತ್ರೆ ಕೊಡೋದಮ್ಮ? ಅವಳು ನನ್ನ ಮಗಳು ಬುದ್ಧಿವಂತೆ. ಅವಳು ಅಂದರೆ 3ನೇ ದಿನ ಇಂಜೆಕ್ಷನ್ ಕೊಡೋದು, 4ನೇ ದಿನಕ್ಕೆ ನೋವಿದೆ ಅಂತ ಅವಳೇ ಕೇಳಿ ಹಾಕ್ಸ್ಕೊಂಡ್ಳು. ಇನ್ನು ಮನೆಗೆಲ್ಲ ಮಾತ್ರೆನ ಬರೆದಿದ್ರು, ಹಾಗಾಗಿ ಮಾತ್ರೆಗಳು ಯಾವತ್ತೂ ತಗೊಳ್ತಾ ಇಲ್ಲ. ಅದು ಕುಡಿಯೋದ್ರಿಂದ ಅವಳಿಗೆ ಮಾತ್ರೆಗಳು ಅಂದರೆ ಮೊದಲೇ ಆಗೋಲ್ಲ. ಸ್ವಲ್ಪ ಪೇನ್ ಇದೆ ಅಂದ್ಬಿಟ್ಟು ಆ ಪೇನ್ ತಡೆಯೋಕ್ಕಾಗಲ್ಲ ಅಂತ ಮಾತ್ರೆ ಕುಡಿಯೋದಲ್ಲ, ಅದೆಲ್ಲ ತಡ್ಕೋಬೇಕು ಇರುತ್ತೆ. ಹೌದು, ನೋವು ಮಾತ್ರೆ ಅಲ್ವಾ, ಕುಡಿಲೂಬಾರ್ದು ಬಿಟ್ಟು ಅದನ್ನು. ಹೌದು, ಸಾಕು ಬಾ. ಇವಾಗ ಆರಾಮಾಗಿ ಚೆನ್ನಾಗಿ ನೀರು ಕುಡಿ. ಎಲ್ಲ ಹೇಳ್ತಾರೆ ಬಿಸಿ ನೀರು ಕೊಡಬಾರ್ದು ಅದು ಇದು ಅಂತ. ನಮ್ಮ ಮನೇಲಿ ಆ ಥರ ಏನಿಲ್ಲ. ನೀರು ಅವಳು ಹೊಟ್ಟೆ ತುಂಬ ಎಷ್ಟು ಬೇಕೋ ಅಷ್ಟು ಕುಡಿದ್ರೇ. ಅವಳು ಮೆಡಿಷನ್ ಎಲ್ಲ ಹಾಕಿರ್ತಾರೆ, ಮೆಡಿಷನ್ ತಗೊಂಡಿರ್ತಾಳೆ. ಮತ್ತು ಅವರು ತಾಯಿ ಮಗು ಆರೋಗ್ಯವಾಗಿರಬೇಕು ಅಂದರೆ ತಾಯಿ ಚೆನ್ನಾಗಿ ನೀರು ಕುಡಿಬೇಕು. ಅದರಿಂದ ಚೆನ್ನಾಗಿ ಹಾಲೆಲ್ಲ ಬರುತ್ತೆ, ಪಾಪುಗೂ ಹಾಲು ಸಿಗುತ್ತೆ. ಯಾವುದೇ ಕಾರಣಕ್ಕೂ ಜನ ಹೇಳ್ತಾರೆ ಹಾಲು ತೆಳ್ಳಗಾಗುತ್ತೆ ನೀರು ಕುಡಿಬೇಡ ಅಂತ. ನಾ ಆ ಥರ ಇಲ್ವಲ್ಲ. ನಾನು ಹೇಳ್ತೀನಿ ಶೈಲಿಗೆ, ಊಟ ಸ್ವಲ್ಪ ಕಡಿಮೆ ಮಾಡಿದ್ರು ನೀರು ಚೆನ್ನಾಗಿ ಕುಡಿ ಅಂತ. ಅಂದರೆ ತಲೆಗೆಲ್ಲ ಕಾಟನ್ ಹಾಕಿರ್ತಾರೆ, ಕಿವಿ ಕಾಟನ್ ಹಾಕಿರ್ತಾಳೆ, ತಲೆಗೆ ಬಟ್ಟೆ ಯಾವುದು ಕಟ್ಟಿರಲ್ಲ. ಯಾಕೆಂದರೆ ಫುಲ್ ಒಂದು ವಿಂಡೋಸ್ ಕೂಡ ನಾವು ಓಪನ್ ಮಾಡಿರಲ್ಲ.
ಎಲ್ಲ ಮನೆ ಒಳಗಡೆ ಯಾವುದೇ ಗಾಳಿ ಬರೋದಿಲ್ಲ ಶೈಲಿ ರೂಮ್ಗಳೇ. ಅಂದರೆ ನಾವೇನಾದ್ರು ಓಪನ್ ಮಾಡ್ತಂದರೆ ಈ ಬಾಲ್ಕನಿ ಓಪನ್ ಮಾಡಿದ್ರೆ, ವಿಂಡೋಸ್ ಓಪನ್ ಮಾಡಿದ್ರೆ ಮತ್ತು ಫ್ಯಾನ್ ಕೂಡ ನೋ ಆನ್. ಸೆಕೆ ಅಂತ ಹೇಳ್ತಿದ್ದಾಳೆ. ಆದರೂ ಪರವಾಗಿಲ್ಲ, ನಿನಗೆ ಸೆಕೆ ಆದರೆ ಪಾಪಗೆ ಚಳಿ ಆಗ್ಬಿಡುತ್ತೆ ಅಂತ ಇರಿಸಿದ್ದೀವಿ. ಚಿನ್ನ ಮಗ ಇಲ್ಲೇ ಮಲಗಿದ್ದಾನೆ. ಓ ಈ ಚಿನ್ನ ಮಗನ ಇಲ್ಲೇ ಇದ್ದಾನೆ. ಕೊಡೋದೇನು? ಯಾಕೆ ಫೋನ್ ಎತ್ಕೊಡೋ ಕೊಡು. ಪಾಪ ಕಾಲ್ ಮಾಡಿ ಫೋನ್ ಕೊಡು. ಸುನಿಲು ಪಾಪು ಬಟ್ಟೆ ಇಡ್ಲಿಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಏನೋ ಒಂದು ಇದು ಥರಕ್ಕೆ ಹೋಗಿದ್ದಾರೆ. ಅದು ಯಾವ ಥರ ತರ್ತಾರೆ ಗೊತ್ತಿಲ್ಲ. ಇವಾಗ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟು ಬೇಡ ಬೇಡ ನಿನ್ಗೆ ಊಟ ಹಾಕಬತ್ತೀನಿ ನೋಡೋಣ ಅಂದರೆ ಒಂದು ಬಾಕ್ಸ್ ಥರ ತರಕ್ಕೆ ಹೋಗಿದ್ರೆ ಯಾವ ಥರ ಏನೋ ಗೊತ್ತಿಲ್ಲ. ಡ್ರಾಯರ್ ಥರ ಇರ್ಬೋದನ್ನು ಮೋಸ್ಟ್ಲಿ. ಪಾಪು ಬಟ್ಟೆನೇ ಸಪ್ರೇಟ್ ಇಟ್ಕೊಳ್ಳೋಣ ಅದಕ್ಕೋಸ್ಕರ. ಇನ್ನು ಬಾಕಿ ಇರೋದೆಲ್ಲ ತುಂಬಿದ್ದೀವಿ ಆಲ್ರೆಡಿ. ಪಾಪು ಬಟ್ಟೆ ಮಡಗಲಿಕ್ಕೆ ಜಾಗ ಇಲ್ಲ. ಹಾಗೆ ಮತ್ತು ಇವಾಗ ಶೈಲಿಗೂ ಕೂಡ ಊಟ ಹಾಕ್ಬಿಟ್ಟು ಬಿಜಿಬಿಗೆ ಹಾಕ್ಕೊಡ್ತೀನಿ. ಸುನಿಲ್ ಬಂದ ಸುನಿಲ್ಗೆ ಹಾಕ್ಕೊಡ್ತೀನಿ. ಸುಷ್ಮಾ ಹ್ಯಾಂಡ್ ವಾಶ್ ಪುಟ್ಟ ಹ್ಯಾಂಡ್ ವಾಶ್ ಆಯ್ತಾ? ಬಿಸಿ ನೀರು ಇದೆಯಾ? ತರಲ್ಲ ಮಡಗಬೇಕು. ಹಾಂ ಅಂದರೆ ಬಿಸಿ ನೀರು ಯಾವಾಗಲೂ ಗ್ಲಾಸ್ಗಳು ತುಂಬಿಸಿ ಇಟ್ಬಿಡ್ತೀನಿ ಶೈಲಿಗೆ ಹತ್ರನೇ. ಅವಳು ಖಾಲಿ ಅನ್ನಷ್ಟರಲ್ಲಿ ನೀನು ಮತ್ತೆ ಕಾಯಿಸಿ ತುಂಬಿಡ್ಬೇಕು. ಅಂದರೆ ನೀರು ಬೇಕಲ್ವಾ, ಹಾಗಾಗಿ ನಾನೇ ತಿನ್ನಿಸ್ಬೇಕಾ? ಬುಜ್ಜಿ ಬೇಬಿ ಅಂತೂ ಈಗಲೂ ಅವನು ಊಟ ತಿನ್ನಲ್ಲ. ಒಬ್ಬರು ತಿನ್ನಿಸ್ರೇ ಅವ್ನು ಊಟ ಮಾಡೋದು, ಇಲ್ಲ ಅನ್ನೋದು ಅವ್ನು ಊಟ ಮಾಡೋದೇ ಇಲ್ಲ. ಏನು ಮಾಡೋದು? ಇನ್ನು ಅವನ್ನ ಹೆವಿ ಕೇರ್ ಮಾಡಬೇಕಪ್ಪ. ಯಾಕೆಂದ್ರೆ ಅವ್ನು ಇಲ್ಲಾಂದರೆ ಬೇಜಾರು ಮಾಡ್ಕೊಬಿಡ್ತಾನೆ. ಪಾಪು ಬಂದಮೇಲೆ ನಾನು ಕೇರ್ ಮಾಡ್ತಾ ಇಲ್ಲ ಅದು ಇದು ಅಂತೆಲ್ಲ ಬೇಜಾರು ಮಾಡ್ಕೊಬಿಡ್ತಾನೆ. ಮತ್ತು ತುಂಬ ಹೇಳ್ಬೋದು ಶೈಲಿಗೂ ಗಿರ್ತೀರ ಅಂತ. ಖಂಡಿತ. ಯಾಕೆ ನಾವು ಮನೆಯಲ್ಲೇ ಮಾಡೋದು ಚೆನ್ನಾಗಿ ಇರುತ್ತೆ. ಮನೆಯಲ್ಲಿ ನಾವು ಏನೇ ಮಾಡಬೇಕು ಹೆಲ್ದಿಯಾಗಿ ಕೊಡ್ಬೋದು. ಶೈಲಿಗೂ ಕೂಡ ಗೀ ರೈಸು ನಾನು ತರಕಾರಿ ಸಾಂಬಾರ್ದೊಳಗೆ ಸಪ್ರೇಟನ್ನು ಮಾಡಿದೆ. ಬೇಡವಾದೊಳಗೆ ಮಟನ್ ಚಾಪ್ಸ್ ಬೇಕಂತೆ. ಓಕೆ ತಿರ್ಗಿ ಮಟನ್ ಚಾಪ್ಸು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಯಾವುದೇ ಬೇರೆ ಹಾಕಿರಲ್ಲ, ಕಾಯಿ ಏನು ಜಾಸ್ತಿ ಯಾವುದೂ ಹಾಕಿಲ್ಲ. ಅವ್ಳಿಗೆ ಮಟನ್ ಚಾಪ್ಸ್ ಮತ್ತು ಗೀ ರೈಸ್ ಹಾಕೊಡ್ತಾ ಇದ್ದೀನಿ. ಹಂಗೆ ಅಂದ್ಬಿಟ್ಟು ಮಟನ್ ಚಿಕನ್ ಅದೆಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಕೊಡೋದು ಆ ಥರ ಎಲ್ಲ ಮಾಡಲ್ಲ. ಲಿಮಿಟು ಅಂದರೆ ತುಂಬ ಜಾಸ್ತಿ ತಿನ್ನಲಿ ಬಾಣಂತಿ ಆ ಥರ ಎಲ್ಲ ಒಂದು 4-5 ಪೀಸು ಅಷ್ಟೇ. ಸುಮ್ಮನೆ ಅವಳದು ಊಟ ಎಲ್ಲ ಜಾಸ್ತಿ ತೋರಿಸೋದು ಬೇಡ ಅದಕ್ಕೋಸ್ಕರ ವೀಡಿಯೋಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ಅವಳಿಗೆ ಮಟನ್ನು ಮತ್ತು ಮಟನ್ ಚಾಪ್ಸ್ ಮತ್ತು ಗೀ ರೈಸ್ ತಪ್ಪನ ಕೊಟ್ಟು ಬರ್ತೀನಿ ಹೇಳಿ. ಬುಜ್ಜಿ ಬೇಬಿಗೋಸ್ಕರ ಮಟನ್ ಮತ್ತು ಗೀ ರೈಸ್ನ ಹಾಕೊಂಡು ಹೋಗ್ತಿದ್ದೀನಿ. ಶೈಲಿಗೆ ಕೊಟ್ಟು ಬಂದೆ. ಇನ್ನು ಬುಜ್ಜಿ ಬೇಬಿಗೆ ಸುನೀಲ್ ಬರೋಷ್ಟರಲ್ಲಿ ಅವ್ನು ತಿನ್ನಿಸ್ಬಿಟ್ರೆ ಇನ್ನು ಸುನಿಗೆ ವಿಷಯಕ್ಕೆಲ್ಲ ಒಟ್ಟಿಗೆ ಊಟ ಹಾಕ್ಕೊಡ್ತೀನಿ. ಬನ್ನಿ ಊಟ ಮಾಡಿ. ನಿಮ್ಮ ಮನೆಯೆಲ್ಲ ಏನು ಮಾಡಿದ್ರಿ ಅಂತ ಹೇಳಿ. ಇದನ್ನೇ ತಗೊಂಡು ಬಂದಿರೋದು. ಓಹ್ 3 ಸ್ಟೆಪ್ ಇದೆ. ಬೇಜಾನ್ ಪಾಪ ಬಟ್ಟೆಗೆ ಬೇಜಾನಪ್ಪ. ಮಗನಿಗೋಸ್ಕರ ನೀವೇ ತಂದರೆ ತಂದು ಕೊಟ್ರು. ಅವರೇ ಕ್ಯಾರಿ ಮಾಡಿದ್ರ? ಎಷ್ಟು? 1800. ಇಷ್ಟಕ್ಕೆ 1800 ರೂಪಾಯಿ. ಎತ್ತು ಅದು ಒರೆಸ್ಬೇಕು ನೀಟಾಗಿ. ಒಂದು ಬಟ್ಟೆ ತಗೊಂಡು